ಒಂದು ಚೆನ್ನಾಗಿ ಊಟ ಮಾಡಿದ್ರೆ ಎಲ್ಲ ಚೆನ್ನಾಗಿ ಊಟ ಮಾಡಿದ್ರೆ ತೂಕ ಏನೇ ಹಾಕಿ ಅರ್ಥ ಆಯ್ತಾ? ಈಗ ನಾನು ಈಗ ಎಲ್ಲರಿಗೂ ಕೂಡ ನೀವು ಈಗ ಎಷ್ಟು 8 ಮಂದಿ ಇದ್ರೆ 8 ಮಂದಿಯಾಗ 7 ಮಂದಿ ಸ್ಪಷ್ಟವಾಗಿ ಕನ್ನಡ ಓದಿದ್ರಿ. ನಾವು ಓದಿಸಿದಲ್ಲ ಓದಿಸಿದ ಇಲ್ಲ 8 ಮಂದಿಯಾಗ ದೇವರಾಜನು ಓದ್ತಾನ, ಸ್ವಲ್ಪ ಅವನಿಗೆ ತಪ್ತಾನ. ಅವನ್ ಬಿಟ್ರೆ 7 ಮಂದಿನೂ ಕೂಡ ಕನ್ನಡವನ್ನ ಸ್ಪಷ್ಟವಾಗಿ ಪುಟ್ಟಾಜಿ ಕಥೆಯನ್ನ ಅದು ಏನ್ ಪಾಠದ ಒಂದು ಆ ಲೇಖಕರು ಏನು ಯಾವ ಒಂದು ಕಲ್ಪನೆಯನ್ನ ಇಟ್ಕೊಂಡು ಅವ್ರು ಏನ ಆ ಒಂದು ಗದ್ಯದ ಆಶಯವನ್ನು ಇಟ್ಕೊಂಡು ಬರ್ದಿದಾರ ಅದಕ್ಕೆ ಪೂರಕವಾಗಿನೇ ನೀವು ಅದಕ್ಕೆ ಏನು ಅರ್ಥವನ್ನ ಕೊಡುವಂತ ರೀತಿಯಲ್ಲಿ ನೀವು ಓದಿದ್ರಿ. ಅದು ನಾನು ಬಹಳ ಖುಷಿ ಕೊಟ್ಟು ಅರ್ಥ ಆಯ್ತಲ್ಲ. ಈಗ ಚೆನ್ನಾಗಿ ಓದಿದ್ರೆ ಹಿಂಗೆ ಚೆನ್ನಾಗಿ ಬರೀಬೇಕಲ್ಲ. ಇದು ಅಕ್ಷರಗಳಿಗೆ ನಾವೇನ್ ಮಾಡ್ತೀವಿ, ನೀವು ಏನ್ ಮಾಡಿದ್ರಿ ಓದೋದ್ರ ಮೂಲಕವಾಗಿ ಆ ಅಕ್ಷರಗಳಿಗೆ ಒಂದು ಭಾವವನ್ನ ತುಂಬಿದ್ರಿ. ಅಕ್ಷರಗಳ ಭಾವನ ತುಂಬಿದ್ರಿಲ್ಲ, ಈಗ ಅದಕ್ಕೊಂದು ರೂಪ ಕೊಡ್ಬೇಕಲ್ಲ. ಅಕ್ಷರಗಳಿಗೆ ರೂಪವನ್ನ ಕೊಡ್ಬೇಕಲ್ಲ. ಯಾವ ರೀತಿ ನಾವು ಅಕ್ಷರಗಳಿಗೆ ರೂಪವನ್ನ ಕೊಡ್ಬೇಕು, ಆ ರೂಪ ಹೆಂಗಿರ್ಬೇಕು? ನಾವು ಯಾವ್ದಾದ್ರು ಒಂದು ವಸ್ತುವನ್ನ ನೋಡಿದ್ರೆ ನೀವೇನ್ ಮಾಡ್ತೀರಿ, ಚೆನ್ನಾಗಿತ್ತು ಅಂದ್ರೆ ಎಷ್ಟು ಚಂದ ಐತೆ ನೋಡಂತ ನಾವು, ಹೌದಿಲ್ಲ? ಎಷ್ಟು ಚಂದ ಐತೆ ನೋಡ, ಎಷ್ಟು ಚಂದ ಐತೆ ನೋಡಂತ, ಇವು ಎಷ್ಟು ಚಂದ ಐತಿ, ಈ ನವಿ ನೋಡಿ ಎಷ್ಟು ಚಂದ ಐತಿ, ಈ ಗಿಳಿ ನೋಡಿ ಎಷ್ಟು ಚಂದ ಐತೆ ಅಂತ, ಹೌದಿಲ್ಲ? ಅಂದ್ರ ಇದು ನೋಡಿ, ಈ ಟೇಬಲ್ ನೋಡಿ ಎಷ್ಟು ಚಂದ ಮಾಡ್ಯಾರ ನೋಡಿ ಟೇಬಲ್, ಹೌದಾ? ಆಮೇಲೆ ನೋಡಿದ್ವಿ ಅಕ್ಕ ಎಷ್ಟು ಚಂದ ಸೀರೆ ಉಟ್ಕೊಂಡು ಅಂತ ಹೇಳ್ತಾರೆ. ಹಂಗ ಯಾವುದೇ ಒಂದು ವಸ್ತು ನಮಗೇನಂತ ಚಂದ ಕಾಣ್ಬೇಕೋದಿಲ್ಲ. ಅಂದ್ರೆ ನಾವೆಲ್ಲರೂ ಕೂಡ ಓದ್ತೀವಿ, ಅವುಗಳನ್ನ ಬರಿತೀವಿ, ಗೊತ್ತಾಗ್ತದೆ. ಓದಿಗೆ ಭಾವವನ್ನ ತುಂಬಿದ್ರೆ ಅಕ್ಷರಗಳಿಗೆ ರೂಪವನ್ನ ಕೊಡ್ಬೇಕು. ಅಕ್ಷರಗಳಿಗೆ ನಾವು ಚಂದ ಕಾಣಬೇಕಂದ್ರ, ಒಬ್ಬ ಹೆಣ್ಣುಮಗ ಚೆನ್ನಾಗಿ ಕಾಣಬೇಕಂದ್ರೆ ಆಕೆಗೆ ಅಲಂಕಾರ ಬಹಳಷ್ಟು ಮುಖ್ಯ, ಹೌದಿಲ್ಲ? ಏನಕ್ಕಂತ ಒಳ್ಳೆ ಸಾರಿ ಉಟ್ಕೊಂತಾಳ, ಆಮೇಲೆ ಒಳ್ಳೆ ನತ್ ಹಾಕೊಂತಾಳ, ಸರ ಹಾಕೊಂತಾಳ, ಒಳ್ಳೆ ಜಡಿ ಹಾಕೊಂಡು, ಆಮೇಲೆ ಹೂ ಮಾಡ್ಕೊಂಡು, ಒಳ್ಳೆ ನಯ ನಾಜೂಕಿಂದ ಕರೆಕ್ಟ್ ಆಗಿ ನಡೆದಾಗ ಓಹೋ ಅಕ್ಕ ಎಷ್ಟು ಚಂದ ಕಾಣ್ತೈತೆ ನೋಡು, ಅವಳು ಎಷ್ಟು ಚೆನ್ನಾಗಿ ಕಾಣ್ತಾವಳು ಅಂತ ಹೌದಿಲ್ಲ? ಅದೇ ತರ ನಮ್ಮ ಪ್ರತಿಯೊಂದು ಸಂಗತಿಗಳಿಗೂ ಕೂಡ ನಾವೇನ್ ಮಾಡ್ಬೇಕು, ಒಂದು ಒಳ್ಳೆಯ ರೂಪವನ್ನ ಕೊಡ್ಬೇಕು. ಈಗ ನಾನು ಒಂದು ಬರವಣಿಗೆಯನ್ನ ಬರಿತೀನಿ, ಹೆಂಗ್ ಬರಿತೀನಿ ಅನ್ನೋದು ನೀವು ನೋಡ್ತಾ ಇರೋದು, ಅರ್ಥ ಆಯ್ತಾ? ಚೆನ್ನಾಗಿ ಫಸ್ಟ್ ನೋಡಿ, ಯಾಕಂದ್ರೆ ಚೆನ್ನಾಗಿ ಮಾತಾಡುವಂತವ್ರ ಮಾತುಗಳನ್ನ ನಾವು ಲಕ್ಷ್ಯ ಬಿಟ್ಟು ಕೇಳಬೇಕು. ಅವಾಗ ನಮ್ಗೆ ಏನಾಗತಿ, ಆಲಿಸುವ ಸಾಮರ್ಥ್ಯ ಏನಾಗತಿ ಹೆಚ್ಚಾಗುತ್ತೆ. ಯಾರು ಚೆನ್ನಾಗಿ ಆಲಿಸ್ಕೊಳ್ತಾರಲ್ಲ ಅವ್ರು ಚೆನ್ನಾಗಿ ಮಾತಾಡ್ತಾರೆ, ಹೌದಿಲ್ಲ? ಅದಕ್ಕೆ ನೀವು ಆಮೇಲೆ ನೀವೇನಾದ್ರೂ ಕಲಿಬೇಕು ಅಂದ್ರೆ, ಏನಾದ್ರೂ ಅನುಕರಣೆ ಮಾಡ್ಬೇಕು ಅಂದ್ರೆ ಅದನ್ನ ಸ್ಪಷ್ಟವಾಗಿ ಮತ್ತು ಅದ್ರ ಬಗ್ಗೆ ಫೋಕಸ್ ಮಾಡಿ ನೋಡ್ಬೇಕು, ಚೆನ್ನಾಗಿ ನೋಡ್ಬೇಕು, ಅರ್ಥ ಆಯ್ತಾ? ಅವಾಗ ಅವ್ರು ಏನ್ ಮಾಡ್ತಾರ ಅದನ್ನ ನಾವು ಕೂಡ ಅನುಕರಣೆ ಮಾಡ್ಲಿಕ್ಕೆ ಸಾಧ್ಯ. ಈಗ ನೋಡ್ರಿ, ಒಂದ್ ಹಂಗ ಯಾರಾದ್ರೂ ಒಬ್ಬ ಜ್ಞಾನಿಗಳು ಹೇಳಿದ್ದನ್ನ, ಒಂದು ಸರ್ವಜ್ಞ ಹೇಳಿದ್ದು, ಬಸವಣ್ಣ ಹೇಳಿದ್ದು, ಏನಾದ್ರೂ ಒಂದು ಯಾರಾದ್ರೂ ಹೇಳ್ತೀರಿ, ಅದನ್ನ ಬರೀತೀರಿ. ಏನಾದ್ರೂ ಒಂದು ಹೇಳಿಕೆ, ವಚನ ಇರ್ಬೋದು, ಹೇಳಿಕೆ ಇರ್ಬೋದು, ವಿವೇಕಾನಂದ ಅವ್ರು ಹೇಳಿರ್ತಾರ, ಬಸವಣ್ಣ ಅವ್ರು ಹೇಳಿರ್ತಾರ, ಕನಕದಾಸರು ಹೇಳಿರ್ತಾರ, ಹೌದಾ? ಅಂಬೇಡ್ಕರ್ ಅವ್ರು ಹೇಳಿರ್ತಾರ, ಬುದ್ಧ ಹೇಳಿರ್ತಾರ. ಇಂಥವ್ರು ಏನಿರ್ತಾವಲ್ಲ ಅಂಥವುಗಳನ್ನ ನೀವು ಏನಾದ್ರೂ ಒಂದು ಪ್ರೊಟೆಕ್ಷನ್ ಹೇಳಕ್ಕಾಗತ್ತ, ಹೇಳ್ತೀರಾ? ಹೇಳ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತಾರು ಇಲ್ಲೋ ಅಯ್ಯ ಕೂಡಲ ಸಂಗಮ ದೇವ. ವೆರಿ ಗುಡ್. ನೋಡಿ ಸಾಕು, ಒಂದು ಆಮೇಲೆ ಮಾತು ನಿಂತ ಹೇಳ್ತಾ. ಈಗ ಅದನ್ನ ಹೆಂಗ್ ಬರೀಬೇಕು ನಾವು? ತಂದೆ ನೀನು, ತಾಯಿ ನೀನು, ಹೌದಲ್ಲ? ನೋಡಿ, ನನಗೆ ಯಾವ್ದು ಲೈನ್ ಇಲ್ಲ. ಲೈನ್ ಐತೆ? ಲೈನ್ ಇಲ್ಲ. ಇಲ್ಲಿ ನಾ ಬರೀತೇನೆ, ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ಆಮೇಲೆ ಬಂಧು, ಹೌದಿಲ್ಲ?
ಬಂತು ನೀನು ಬಳಗ ನೀನು ಬಂತು ನೀನು ಬಳಗ ನೀನು ಬಳಗ ನೀನು. ಬಂತು ನೀನು ಬಳಗ ನೀನು. ನೀನಿಲ್ಲದೆ 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 ಮತ್ಯಾರು ಮತ್ಯಾರು ಇಲ್ಲವಯ್ಯ ಇಲ್ಲವಯ್ಯ ಮಾಡಿದ್ರೆ ಸಂಗಮ ದೇವ. ಈಗ ಹೆಂಗ್ ಕಾಣಿಸ್ತದೆ ಇದು? ಚೆನ್ನಾಗಿ ಕಾಣಿಸುತ್ತೆ, ನೋಡಕ್ ಚೆನ್ನಾಗಿ ಕಾಣಿಸುತ್ತೆ ಕಾಣಿಸುತ್ತೆ. ನಾನೇನ್ ಲೈನ್ ಎಕ್ಕಡ ಅಲ್ಲಿ ಇಲ್ಲ ಅದು ಯಾಕೆ ಚೆನ್ನಾಗಿ ಕಾಣಿಸುತ್ತೆ ಅದು? ಕಲರ್ ಚಾಪೀಸಿಂದ ಬರ್ದಕ್ಕೆ ಚೆನ್ನಾಗಿ ಕಾಣಿಸ್ತಾ ಐತಿ. ಮತ್ತೆ ಯಾಕೆ ಚೆನ್ನಾಗಿ ಕಾಣಿಸುತ್ತೆ? ನೀವೇ ಬರ್ಬೋದು. ಮತ್ತೆ ಯಾಕೆ ಚೆನ್ನಾಗಿ ಕಾಣಿಸುತ್ತೆ? ಅಕ್ಷರಗಳು ಹೆಂಗ್ ಚಂದ ಕಾಣ್ತಾವ? ಲೈನ್ ಹಾಕ್ತಂಗ ಕೊಂಬು ದೀರ್ಘವನ್ನೆಲ್ಲ ಚೆನ್ನಾಗಿ. ಮತ್ತ ಮತ್ತ ನೀನ್ ಹೇಳು ಚಲೋ ಹಾಕವಂತ. ನೀನ್ ಹೇಳಪ್ಪ ಯಾಕೆ ಚೆನ್ನಾಗ್ಯಾವ? ಈಗ ನೋಡ್ರಿ, ನೀವು ಹೇಳಿದ ಸರಿ. ಇವು ಅಕ್ಷರಗಳು ಚಂದ ಕಾಣಬೇಕಂದ್ರ ಕುತ್ಕರಿ. ವೆರಿ ಗುಡ್, ನೀವೆಲ್ಲ ಚೆನ್ನಾಗಿ ಉತ್ತರ ಕೇಳಿ. ಅಕ್ಷರಗಳು ಯಾವಾಗ ಚೆನ್ನಾಗಿ ಕಾಣ್ತಾವ ಅಂತಂದ್ರ ಈಗ ನಾನು ತಾನ ಹಿಂಗೂ ಬರೀಬಹುದು, ಹೌದಿಲ್ಲ? ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ 3 ಬರ್ತೀನಿ, ಹಿಂಗ್ 3 ಬರ್ದ ಆಮೇಲೆ ಹಿಂಗ್ ಬರೀತಾರೆ, ತಾ ಹಿಂಗೂ ಬರೀಬಹುದು, ಹೌದಿಲ್ಲ? ಆದ್ರೆ ಅದನ್ನ ಯಾವಾಗ ಹೆಂಗ್ ಬರ್ದಾಗ ಚಂದ ಕಾಣಿಸ್ತದೆ ಅಂದ್ರ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ವಿನ್ಯಾಸ ಇದೆ. ಉದಾಹರಣೆ ಹೆಂಗ್ ಬರೀಬೇಕಂತ ಹಿಂಗೆ ಬರ್ದ ಕರೆಕ್ಟ್ ಆಗಿ ಏನ್ ಮಾಡಿ ಇಲ್ಲಿಗೆ ಹೋಗಿ ಇಲ್ಲಿ ಬಿಟ್ಟು ಒಂದ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕ? ಇದೇನೈತಲ್ಲ ಇದು ಕಾಣಿಸುತ್ತೆ ಇಲ್ಲ, ಇಲ್ಲಿಂದನೇ ಇದಕ್ಕೊಂದ್ ಮಾಡ್ಬೇಕು, ಇಲ್ಲಿಂದನೇ ಇದಕ್ಕೊಂದ್ ಮಾಡಿ ಇದರಷ್ಟಕ್ಕೆ ತಂದ ಹಿಂಗ್ ಬಿಡ್ಬೇಕು. ಅರ್ಥ ಆತ? ಅವಾಗ ಚಂದ ಕಾಣಿಸುತ್ತೆ. ನೀವೇನ್ ಮಾಡ್ತೀರಿ ಅವಸರದಾಗ? ಹಿಂಗ್ ಮಾಡ್ತೀರಿ. ಸ್ಟಾರ್ಟಿಂಗ್ ಯಾವಾಗಲೂ ಅಕ್ಷರಗಳನ್ನ ನಿಧಾನವಾಗಿ ಚೆನ್ನಾಗಿ ಬರೀ. ಈಗ ಇದೊಂದು 0 ಏನೋ ಅನುಸ್ವಾರ ಕೊಡ್ತೀನಿ, ಇಷ್ಟನ್ನ ಅನುಸ್ವಾರ ಮಾಡ್ತಾನೆ. ಏನ್ ಮಾಡ್ಬೇಕು? ಇಷ್ಟ ಇಟ್ಟ ಅಲ್ಲ, ಯಾವಾಗ ಚಂದ ಕಾಣ್ತದ? ಇದ್ರೆಷ್ಟ ಐತಲ್ಲ, ಇದರ ಗಾತ್ರ ಎಷ್ಟೈತಲ್ಲ ಅಷ್ಟ ಈ ಗಾತ್ರದ ಅರ್ಧದಷ್ಟು ಇರ್ಬೇಕಂತ. ಇತ್ತ ಐತಲ್ಲ, ಇದ್ರ ಅರ್ಧದಷ್ಟು ಇರ್ಬೇಕು. ಆಮೇಲೆ ಸಮ ನೋಡಿ, ಇದು ಏನೈತಲ್ಲ ಇದು ಅಷ್ಟೇ ಸಮ. ಅರ್ಥ ಆಯ್ತಾ? ಹಾಗೇನೆ ಇಲ್ಲಿ ನೋಡಿ, ಈಗ ದ ಬರ್ತೇನೆ. ದ ನ ಬಹಳ ಚೆನ್ನಾಗಿ ಬರ್ತೇವೆ ಅವಸರದಾಗ. ದ ಆಮೇಲೆ ಕೆಲವೊಬ್ರು ಬರೀತೀರಿ ದ, ಆಮೇಲೆ ಕೆಲವೊಬ್ರು ಹೆಂಗ್ ಬರೀತಾರ, ಹಿಂಗ ಬರೀತಾರೆ. ಅವು ಅಷ್ಟು ಚೆನ್ನಾಗಿ ಕಾಣ. ದ ಹೆಂಗ್ ಬರಬೇಕು? ತಂದೆ. ನೋಡ್ರಿ, ಇದು ಇಷ್ಟು ಬರ್ರೆ
ಹಿಂಗ್ ತಗೊಂಡು ಮತ್ತೆ ಇದ್ರ ಅರ್ಧಕ್ಕೆ ಕೆಳಗೆ ಬರ್ಬೇಕು. ಇದೆಷ್ಟು ಬರುತ್ತೆ ಇಷ್ಟೇ ಕೆಳಗೆ ಬಂದು ಮತ್ತೆ ಇದು ಕರೆಕ್ಟ್ ಆಗಿ ಇಲ್ಲಿ ಬಂದು ಕೂಡ್ಬೇಕು. ಆಮೇಲೆ ಇದು ಕೊಂಬ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ಕರೆಕ್ಟ್ ಆಗಿ ಈ ಲೈನ್ ಏನ್ ಕಾಣಿಸ್ತಲ್ಲ, ಈ ಲೈನ್ ಏನ್ ಕಾಣಿಸ್ತಲ್ಲ ಅಲ್ಲಿಂದ ಕರೆಕ್ಟ್ ಆಗಿ ಅದಕ್ಕೆ ಮಾಡ್ಬೇಕು. ಕೊಂಬ್ ಹಿಂಗ ಕರೆಕ್ಟ್ ಸ್ಟಾರ್ಟ್ ಮಾಡಿ ಇದಕ್ಕ ಏತ್ವ ಹಚ್ಬೇಕು. ಏತ್ವ ಅರ್ಥ ಆಗ್ತಿಲ್ಲ? ಅವಾಗ ಏನಾಕತಿ, ಇದು ನೋಡ್ಲಿಕ್ಕೆ ಚಂದ ಕಾಣಿಸ್ತದೆ. ತಂದೆ ಹಂಗೇನ ತಾಯಿ ಇದು ಅಷ್ಟೇ ಹಿಂಗ್ ತಗೊಂಡ್ವಿ ಕರೆಕ್ಟ್ ಆಗಿ. ಇದರ ವಿನ್ಯಾಸ ಇದೆ, ಹಿಂಗೇ ಬರಿಬೇಕು. ನಾನು ಹಿಂಗೇ ಬರಿಬೇಕು. ಇಷ್ಟು ಬಂದು ಇಲ್ಲಿ ನಿಲ್ಸಿದ್ರಿ. ಆಮೇಲೆ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಇಲ್ಲಿಂದ ಆ ಕೊಂಬ ಏನು ಇಡೀ ಬರಿತಾ ಹೋಗ್ರಿ, ನೀವು ಪ್ರಾಕ್ಟೀಸ್ ಮಾಡಿ. ಹಿಂಗೈತಲ್ಲ, ಬರಿತಾ ಹೋಗ್ರಿ. ಏನಾಗ್ತದ? ತಾ. ಅರ್ಥ ಆಯ್ತಿಲ್ಲ? ತಾ. ಈ ತರ ಅಕ್ಷರಗಳನ್ನ ನಾವೇನ್ ಮಾಡ್ಬೇಕು? ಬರೀಬೇಕು. ಅಂದ್ರ ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಪ್ರತಿಯೊಂದು ಅಕ್ಷರಗಳಿಗೂ ಅದರದ್ದೇ ಆಗಿರ್ತಕ್ಕಂಥ ವಿನ್ಯಾಸ. ನೀವು ಅ ಬರೀದ್ರೆ ಹೆಂಗ್ ಬರಿತೀರಿ? ಅ ಬರೀದ್ರೆ ಅಂದ್ರ ಹಿಂಗ್ ಬರಿತೀರಿ. ಬಹಳ ಹಿಂಗ್ ಬರಿತೀರಿ. ಕೆಲವೊಬ್ರು ಹಿಂಗ್ ಬರೀತಾರ, ಕೆಲವೊಬ್ರು ಹಿಂಗ್ ಬರೀತಾರ. ಆದ್ರೆ ಅ ಕರೆಕ್ಟ್ ಆಗಿ ಚೆನ್ನಾಗಿ ಕಾಣಬೇಕು ಅಂದ್ರೆ ಹೆಂಗ? ನೋಡ್ರಿ, ಇದು ಕರೆಕ್ಟ್ ಆಗಿ ಹಿಂಗ್ ಸುಳಿ ಇಲ್ಲಿಂದ ಸ್ಟಾರ್ಟ್ ಆಗ್ಬೇಕಿದೆ. ಇದರ ಒಂದು ವಿನ್ಯಾಸ ಹಿಂಗಿರ್ತದೆ. ಹಿಂಗ್ ಮಾಡಿ ಇಲ್ಲಿ ಬಂದು ಇದ್ರಷ್ಟಕ್ಕ ಇದು ಎಷ್ಟು ಇರ್ತದಲ್ಲ ಇದ್ರಷ್ಟಕ್ಕ ಎತ್ತರ ತರ್ಬೇಕು. ತಂದು ಇಲ್ಲಿ ಮಟ್ಟ ಬಂದು ಇಷ್ಟಕ್ಕೆ ಬಿಡ್ಬೇಕಂದ ಅಲ್ಲಿವರೆಗೆ ಬಿಡ್ಬೇಕು ಅಷ್ಟ. ಹೌದಾ? ಈ ಅಂಗಳ ಬರೀಬೇಕಂದ್ರೆ ನಾವು ನೋಡಿ ಇದಷ್ಟು ಇದ್ರ ಇದರ ಅರ್ಧದಷ್ಟು ನಾವೇನ್ ಬರಬೇಕು? ಇದಕ್ಕೆ ಅನುಸ್ವಾರ ಮಾಡಬೇಕಂದ್ರ ಇದರ ಒಂದು ಅಕ್ಷರ ವಿನ್ಯಾಸ ಹೀಗೆ. ಹೌದಿಲ್ಲ? ಗ ನೋಡ್ರಿ, ಎಲ್ಲಿ ಸ್ಟಾರ್ಟ್ ಆಗತ್ತಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕಲ್ಲ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ತಗೊಂಡೋಗಿ ಕರೆಕ್ಟ್ ಅರ್ಧ ಚಂದ ಆಕತ್ತೆ ಹಿಂಗ್ ಮಾಡಿ ಇದಕ್ಕೆ ಕೊಂಬ್ ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು? ಕರೆಕ್ಟ್ ಇಲ್ಲಿಂದ. ಇದೇನೈತಲ್ಲ ಈ ಭಾಗ ಇಲ್ಲಿಂದ ಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಕರೆಕ್ಟ್ ಆಗಿ ಹಿಂಗಿಂದ ಬ್ಯಾಂಡ್ ಮಾಡ್ಬೇಕು. ಅರ್ಥ? ಗ ನೀವೇನ್ ಮಾಡ್ತೀರಿ? ಗ ಬರೀಲ್ಲ ಕೊಂಬ್ ಇಲ್ಲಿಗೆ ಬಂದ ಇಷ್ಟಕ್ಕ ಬರ್ತದೆ, ಅವಾಗ ಚಂದ ಕಾಣಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಳ ಬರೀಬೇಕಂದ್ರೆ ಕರೆಕ್ಟ್ ಆಗಿ ಇದನ್ನ ಇಷ್ಟಕ್ಕೆ ತಗೊಂಡ ಇಲ್ಲಿಗೆ ಬಂದು ಮತ್ತೆ ಹಿಂಗ್ ಹೊಡಿಸಿ ಕರೆಕ್ಟ್ ಆಗಿ ಇದ್ರಷ್ಟಕ್ಕನ ಇಲ್ಲಿ ಸಮ ಆಗ್ಬೇಕು ನೀಟಾಗಿ. ಅಂಗಳ ಅರ್ಥ ಆಯ್ತು? ಈ ತರ ಬರ್ದಾಗ ಏನಾಗತ್ತೆ? ಈ ತರ ಬರ್ದಾಗ ಯಾವುದೇ ಒಂದು ಪದ ಅಥವಾ ಒಂದು ಶಬ್ದ ನಮಗೆ ನೋಡ್ಲಿಕ್ಕೆ ಸುಂದರವಾಗಿ ಕಾಣ್ತದೆ. ಆಮೇಲೆ ಯಾರಾದ್ರೂ ನಿಮ್ಮ ಹ್ಯಾಂಡ್ ರೈಟಿಂಗ್ ಅನ್ನ ನೋಡಿದ್ರ, ನಿಮ್ಮ ಅಕ್ಷರಗಳನ್ನ ಪೂರ್ವಿ ಎಷ್ಟು ಮುದ್ದಾಗಿ ಬರ್ದಿಯಲ್ಲ, ಎಷ್ಟು ಚಂದಾಗಿ ಬರ್ದಿಯಲ್ಲ, ಸುಮಾರು ಎಷ್ಟು ಚೆನ್ನಾಗಿ ಬರ್ದಿಯಲ್ಲ ನೀನು ಅಂತೇಳಿ ನಿಮಗೆ ಏನ್ ಮಾಡ್ತಾರ? ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ ನೋಡಿದ್ರೆ ನಿಮ್ಮನ್ನು ನೋಡಿ ಖುಷಿ ಪಡ್ತಾರೆ. ಆಮೇಲೆ ನಿಮ್ಮ ಅಕ್ಷರಗಳು ನಿಮ್ಮ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನ ಹೇಳ್ಕೊಡ್ತಾರೆ. ನಿಮ್ಮ ಅಕ್ಷರಗಳನ್ನ ನೋಡಿಬಿಟ್ರ ನಿಮ್ಮ ವ್ಯಕ್ತಿತ್ವ ಹೀಗೆ ಇದೆ. ಫೇಸ್ ಇಸ್ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರಲ್ಲ, ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರಲ್ಲ, ಹಂಗೆ ನಿಮ್ಮ ಅಕ್ಷರಗಳನ್ನ ನೋಡ್ಬಿಟ್ರ, ನಿಮ್ಮ ಬರವಣಿಗೆಯನ್ನ ನೋಡ್ಬಿಟ್ರ ನಿಮ್ಮ ವ್ಯಕ್ತಿತ್ವ ಹೀಗೆ ಇದೆ ಅಂತ ನಿರ್ಧರಿಸಬಹುದು ಅಂತ. ಇದು ಯಾರು ಹೇಳ್ಯಾರ? ಗಾಂಧೀಜಿ ಅವರು ಹೇಳ. ಅರ್ಥ ಆಗ್ತಿಲ್ಲ? ಅದಕ್ಕೆ ಈ ತರ ಹಿಂಗ್ ಬರೀ. ಆಮೇಲೆ ಇವು ಬೇರೆ ಬೇರೆ ವಿನ್ಯಾಸಗಳಲ್ಲಿ ಬರೀಬಹುದು. ನಾನು ಬೇರೆ ಬೇರೆ ವಿನ್ಯಾಸಗಳಲ್ಲಿ ಬರೀಬಹುದು. ಇದಳಿಸ್ಲ ಇವನ್ನ ಬೇರೆ ಬೇರೆ ವಿನ್ಯಾಸಗಳಲ್ಲಿ ಕೂಡ ಬರೀಬಹುದು. ಇದು ಒಂದು ಸ್ಟ್ರೋಕ್ ಆಯ್ತು ಅಂತಂದ್ರೆ ಇದು ಒಂದು ವಿನ್ಯಾಸ. ಒಂದು ನಿಮಿಷ ಆಮೇಲೆ ಸರ್, ಒಂದು ನಿಮಿಷ ಹಿಡ್ಕೊಂಡು ವಿಡಿಯೋ ಮಾಡೋದು. ಈಗ ನೋಡಿ ಸರ್ ಒಂದು ನಿಮಿಷ. ಸರ್ ಬಗ್ಗೆ ಹೇಳೋದು ನಾನು ನಿಮ್ಗೆ ಯಾಕೆ ನಾನು ಸರ್ ರಿಕ್ವೆಸ್ಟ್ ಮಾಡ್ಕೊಂಡೆ ಅಂತಂದ್ರೆ, ಸರ್ ಕನ್ನಡ ಕ್ಯಾಲಿಗ್ರಫಿ ಅಂತಾರೆ ಇದಕ್ಕೆ. ಅಂದ್ರೆ ಸುಂದರವಾಗಿ ನಾವು ಆಕರ್ಷಕವಾಗಿ ಬೋರ್ಡ್ಗಳನ್ನು ಬರೆಯೋದು ಮಾಡ್ತೀವಲ್ಲ, ಅದರೊಳಗೆ ಸರ್ ಎಕ್ಸ್ಪರ್ಟ್ ಅದ. ಸೊ ಅವರು ಆ ಒಂದು ಕಲೆಯನ್ನು ನಿಮಗೆ ಒಂದು ಸ್ವಲ್ಪ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಸರ್ ರಿಕ್ವೆಸ್ಟ್ ಮಾಡ್ಕೊಂಡೆ. ಸರ್ ಏನು ಹೇಳ್ತಾರ, ಅವ್ರು ಏನು ಬರೀತಾರೋ, ಹೇಗೆ ಬರೀತಾರೋ ಅದೆಲ್ಲದನ್ನು ಸಹಿತ ನೀವು ಆಸಕ್ತಿಯಿಂದ ಅದನ್ನು ಫಾಲೋ ಮಾಡ್ಕೊಡ್ರಿ, ನಿಮ್ಮ ಬರವಣಿಗೆಯನ್ನು ಸುಧಾರಿಸ್ಕೊಡ್ರಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.
ಅರ್ಥ ಆಯ್ತಾಗ ಆಮೇಲೆ ಮತ್ತೆ ಈಗ ನೋಡ್ರಿ ಈಗ ಬರೀತೀವಿ ನಿಮಗೆ ಖುಷಿ ಆಗುತ್ತೆ ಏನಿದೆ ಪೂರ್ವಿ ಅಂತ ಇದು ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ನನ್ನ ಹೆಸರು ಎಷ್ಟು ಚೆನ್ನಾಗೈತಿ ಇದ್ಯಾಕೆ ಮಾಡಿದ ಈ ಚಾಪೀಸ್ ಐತಲ್ಲ ಇದು ಕಟ್ ಮಾಡ್ಕೊಂಡೆ ಕಟ್ ಪೀಸ್ ಮಾಡ್ಕೊಂಡೆ ಚಾಪೀಸ್ ಇತ್ತಲ್ಲ ಇದು ಈ ಚಾಪೀಸ್ ಐತಿ ಈಗ ಇಷ್ಟು ದೊಡ್ಡದೈತಿ ಇದು ಕಟ್ ಮಾಡ್ಕೊಂಡೆ ನಾನು ಅರ್ಧ ಭಾಗ ಮಾಡ್ಕೊಂಡೆ ಕಟ್ ಮಾಡ್ಕೊಂಡೆ ಇದನ್ನ ಅಡ್ಡ ಹಚ್ಚಿ ಬರಿಬೇಕು ಹೆಂಗೆ ಹೇಳ್ರಿ ಅಡ್ಡ ಹಚ್ಚಿ ಇನ್ನೇನು ಹೆಸರು ಏನಪ್ಪ ನಿತಿನ್ ನಿತಿನ್ ನೋಡ್ರಿ ನಿತಿನ್ ಬರ್ತೀನಿ ಈಗ ನಿತಿನ್ ಇದು ಒಂದು ರೈಟಿಂಗ್ ಸ್ಟ್ರೋಕ್ ಇಲ್ಲ ಹೌದಾ ಹೆಂಗಾಯ್ತದೆ ಕಟ್ ಮಾಡಿ ಹಚ್ಚಿ ಪೆನ್ಸಿಲ್ ಕಟ್ ಮಾಡಿ ನಾನು ಬರ್ತೀನಿ ಈಗ ಇದಕ್ಕೆ ಪೂರ್ವಿಗೆ ಇನ್ನೂ ಚೆಂದ ಮಾಡ್ಬೇಕಲ್ಲ ಸ್ವಲ್ಪ ಪೂರ್ವಿ ಚೆಂದ ನೋಡಿಲ್ಲ ಇನ್ನೂ ಸ್ವಲ್ಪ ಚೆಂದ ಮಾಡಿ ಅದಕ್ಕೆ ಶೇಡಿಂಗ್ ಕೊಡ್ಬೇಕಲ್ಲ ಹಿಂಗ ನೋಡಿ ಶೇಡಿಂಗ್ ನೆಕ್ಸ್ಟ್ ಇದು ಹಿಂಗ ಇಲ್ಲಿ ಹಿಂಗ್ ಬರುತ್ತೆ ಹೌದಾ ಏನಿದೆ ಇದಕ್ಕೇನು ತಗಂತಾರ ನೆರಳು ಶೇಡಿಂಗ್ ತಗಂತಾರ ಈಗ ಚೆನ್ನಾಗಿ ಕಾಣಿಸುತ್ತೆ ಇನ್ನೂ ಚೆನ್ನಾಗಿ ಕಾಣಿಸ್ತದಲ್ಲ ಪೂರ್ವಿ ಚಂದ ಇರ್ತದ ಮತ್ತಷ್ಟು ಪೌಡರ್ ಹಚ್ಚಿ ಮತ್ತೆ ನೇಲ್ ಪಾಲಿಶ್ ಹಚ್ಚಿ ಆಮೇಲೆ ಲಿಪ್ಸ್ಟಿಕ್ ಹಚ್ಚಿ ಆಮೇಲೆ ಕಣ್ಣು ಕಾಡಿಗೆ ಏನಂತಿರ್ಬೇಕು ಕಾಜಲ್ ಕಾಜಲ್ ಹಚ್ಚಿ ಅಕ್ಕಿನ ಏನ್ ಮಾಡ್ಬೇಕಾಗತ್ತೆ ಇನ್ನೂ ಚಂದ ಮಾಡ್ಬೇಕು ಹೌದಲ್ಲ ನಿತ್ಯನ ಇವ್ರಿಗೂ ನೋಡ ಏನ್ ಮಾಡೋಣ ನಿತ್ಯನ್ಗೂ ಒಂದ್ ಸ್ವಲ್ಪ ಏನ್ ಮಾಡೋಣ ಒಂಚೂರು ಕೈ ಹಾಕಟ ಹೌದಾ ನಿತ್ಯನಿಗೆ ಹೆಂಗಾದ ನಿತಿನಿಗ ನಿತಿನ್ ಹೆಂಗಾದ ಅವನಿಗೆ ಇವತ್ತಿ ಹಚ್ಚಿ ತಲೆ ಕೊಬ್ಬರಿ ಹಚ್ಚಿ ಕಟಿಂಗ್ ಮಾಡಿಸಿ ಅದಿಲ್ಲ ಅವನೇ ಚಂದ ಮಾಡ್ದಂಗ ನಿತಿನಿಗೆ ಇವು ಏನೇನಿವ ಬರವಣಿಗೆಯ ವಿವಿಧ ವಿನ್ಯಾಸಗಳು ಬರವಣಿಗೆಯ ವಿವಿಧ ವಿನ್ಯಾಸ ಇವೆಲ್ಲ ನೀವು ಹಿಂಗೆಲ್ಲ ಬರೀಬೇಕಾದ್ರೆ ನಿಮಗೆ ಯಾವಾಗ ಇದು ರೂಢಿ ಆಕತಿ ಫಸ್ಟ್ ಅಕ್ಷರಗಳನ್ನ ಸರಿಯಾದ ಕ್ರಮದಲ್ಲಿ ಬರೆಯೋದು ಕಲಿಬೇಕು ಇದು ನಾವ್ ಹೆಂಗಿರ್ತದೆ ಫಸ್ಟ್ ನಾವು ಪೂರ್ವಿ ಪ ಚಂದ ಬರೆಯೋದು ಕಲಿಬೇಕು ಫಸ್ಟ್
ಪ ಹಿಂಗ್ ಬಂದ ಕರೆಕ್ಟ್ ಆಗಿ ನೋಡ್ರಿ ಇಷ್ಟು ಇಲ್ಲಿಗೆ ತಂದು ನಿಲ್ಸ್ಬೇಕು. ಪ ಇಷ್ಟು ಬಂದು ಇಲ್ಲಿ ತಂದು ನಿಲ್ಸ್ಬೇಕಿಂತ. ಸರ್ ವಿಶೇಷ ಅಂದ್ರೆ ದೇವರಾಜನ್ ನೋಡ್ರಿ ಸರ್ ಇಲ್ಲಿ ಹಾ ಎಷ್ಟು ಚೆನ್ನಾಗಿ ಬರ್ದ ನೋಡ್ರಿ ಸರ್. ವೆರಿ ಗುಡ್ ವೆರಿ ಗುಡ್. ವಾವ್ ನೋಡ್ರಿ ದೇವರಾಜ. ಎಷ್ಟು ಚಂದ ಬರ್ದ ನೋಡ್ರಿ ದೇವರಾಜ ದನ ಹಾ ಎಷ್ಟು ಚೆನ್ನಾಗಿ ಬರ್ದ ನೋಡ್ರಿ. ವಾವ್ ಕೈ ಕೊಟ್ಟು ಹಿಂಗ ಕಲಿಬೇಕು ಚೆನ್ನಾಗಿ. ಹಾ ನೀವೆಲ್ಲ 7 ಮಂದಿ ಚೆನ್ನಾಗಿ ಓದ್ತೀರಿ ಬರ್ತೀರಿ ಅಂದ್ರೆ ಅವ್ನು ಸ್ವಲ್ಪ ನಿಧಾನಗತಿ ಇದ್ದ ಹೌದಿಲ್ಲ ನೋಡಿ ಅಂಥವ್ರು ಎಷ್ಟು ಚಂದ ಬರ್ದು ಎಷ್ಟು ನೀಟಾಗಿ ಬರ್ದಾನ ದನ, ಎಷ್ಟು ಪರ್ಫೆಕ್ಟ್ ಅದು ಕ್ಯಾಲ್ಕುಲೇಷನ್ ಅದ. ಅದಕ್ಕೆ ನೀವೆಲ್ಲ ಹಿಂಗ ರೂಢಿ ಮಾಡ್ಬೇಕು. ಈ ಉದಾಹರಣೆ ಪ ಇಲ್ಲ ನೀವೇನ್ ಮಾಡ್ತೀರಿ, ಪ ಹಿಂಗ್ ಬರ್ತೀರಿ ಹೌದು ಹಿಂಗ್ ಬರ್ತೀರಿ ಅದು ಅಷ್ಟು ಚೆನ್ನಾಗಿ ಕಾಣಂಗಿಲ್ಲ. ಈ ಪ ಐತಲ್ಲ ಇದಕ್ಕೆ ಹಿಂಗ ಸ್ಟಾರ್ಟ್ ಮಾಡ್ಬೇಕು. ಹೆಂಗ್ ಸ್ಟಾರ್ಟ್ ಮಾಡೋದು ಬರವಣಿಗೆ ಆರಂಭ ಹೆಂಗ್ ಸ್ಟಾರ್ಟ್ ಮಾಡೋದು ಬರೀರಿ ಪ ಹಿಂಗ ಹಿಂಗ್ ಮಾಡಿ ಈ ತರ ಸ್ಟಾರ್ಟ್ ಮಾಡಿ ಹಿಂಗನ ಸ್ಟಾರ್ಟ್ ಮಾಡೋದು. ಹಿಂಗ್ ಮಾಡಿ ಇಲ್ಲಿ ತಗೊಂಡು ಇದನ್ನ ಇಲ್ಲಿ ತಂದು ನಿಲ್ಸ್ಬೇಕು. ಗೊತ್ತಾಯ್ತಿಲ್ಲ? ಇದ್ರ ಮೇಲೆ ಏನ್ ಮಾಡ್ಬೇಕು, ಸಣ್ಣಕ್ಕ ರ ಬರೀಬೇಕು ಹೌದಿಲ್ಲ? ಇಷ್ಟು ಬರ್ದು ಇದಕ್ಕೆ ಮತ್ತೆ ಕೊಂಬ್ ಕೊಡ್ಬೇಕು. ಹಾ ಏನಿದೆ ಪ ಹೌದಿಲ್ಲ? ಇದು ಪ. ಇದಕ್ಕ ನಾವು ಹೂ ಸ್ವರಚಿನೆ ದೀರ್ಘ ಸ್ವರ ಹೂ ಸ್ವರಚಿನೆ ಐತಲ್ಲ ಹಿಂಗ್ ತಂದು ನೀಟಾಗಿ ಇಲ್ಲಿ ತಂದು ಹಿಂಗ್ ಬಟ್ಟ ಹಿಂಗ್ ಬಿಡ್ಬೇಕು. ಅರ್ಥ ಆಯ್ತಾ? ಹೂ ಚೆನ್ನಾಗತ್ತಿಲ್ಲ ಈಗ? ನೀವು ಔಷಧದಾಗ ಏನ್ ಮಾಡ್ತೀರಿ ಮಾಡ್ತೀರಿ ಔಷಧದಾಗ ಹಿಂಗ್ ಮಾಡ್ತೀರಿ. ಈಗ ಪೂರ್ವಿ ಬರಿಬೇಕಲ್ಲ ನಾನು ವಿ ಬರಿಬೇಕಲ್ಲ ನೋಡಿ ಹಿಂಗ್ ಕರೆಕ್ಟ್ ಆಗಿ ಮತ್ತೆ ಇದನ್ನ ಕರೆಕ್ಟ್ ಆಗಿ ವಿ ಹಿಂಗ್ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿಂದ ಸುಳಿ ಕೊಟ್ಟು ಇಲ್ಲಿ ತಗೊಂಡು ಇಲ್ಲಿಗೆ ಅರ್ಧ ತಗೋಬೇಕು. ಮತ್ತ ನಾವೆಲ್ಲ ಅರ್ಧ ಕಟ್ಟಂದ ಇಷ್ಟಕ್ಕೆ ತಗೊಂಡ್ಬಂದು ಇಲ್ಲೇ ಇದಕ್ಕೆ ಬಿ ಹಿಂಗ್ ಮಾಡ. ಅರ್ಥ ಆಯ್ತಾ? ಆಮೇಲೆ ಮತ್ತ ಅರ್ಕಾವಳಿ ಅಂತ ಕೇಳ್ತಾರೆ. ಪೂರ್ವಿಗೆ ಅರ್ಕಾವಳಿ ಕೊಡ್ಬೇಕಲ್ಲ ಅದಕ್ಕೆ ಒಟ್ಟಕರ ಬರ್ಬೇಕ ಏನಾಗ್ಬೇಕ ಅರ್ಕಾವಳಿ ಅಂತ ಹೇಳ್ಬೇಕು. ಏನೇನ್ರಿ ಅರ್ಕಾವಳಿ ಹೆಂಗ್ ಬರೆಯೋದು? ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇದರ ಅರ್ಥ ಹಿಂಗ್ ತಗೊಂಡು ಇಲ್ಲಿವರೆಗೂ ಹೋಗಿ ಕರೆಕ್ಟ್ ಆಗಿ ಇಲ್ಲಿಗೆ ನಿಲ್ಸಿ. ಏನಂತೀಗ ಅದು ಪೂರ್ವಿ ಅದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದ. ಚೆನ್ನಾಗಿ ಕಾಣಿಸ್ತಲ್ಲ ನಿಮಗೆ? ಪ್ರತಿಯೊಂದು ಅಕ್ಷರಗಳನ್ನು ಈ ರೀತಿ ಬರೀಬೇಕು. ಅವಾಗ ಮಾತ್ರ ಆಮೇಲೆ ಅಕ್ಷರಗಳು ಚಂದ ಕಾಣಬೇಕಂದ್ರ ಆಮೇಲೆ ಆ ಒಂದು ಬರವಣಿಗೆ ಚಂದ ಕಾಣಬೇಕಂದ್ರ ಒಂದು ಅಕ್ಷರ ಮತ್ತು ಒಂದು ಪದಗಳ ನಡುವೆ ಏನಿರ್ಬೇಕು, ಕೆಲವೊಂದು ಗಾತ್ರ ಸಂಯೋಜನೆ ಅಂತ ಬರ್ತದೆ. ಈಗ ಉದಾಹರಣೆಗೆ ಪೂರ್ವಿ ಇಲ್ಲಿ ಬರೀತೀನಿ ನಾನು ಸಣ್ಣ ಏನ್ ಬರ್ತೀನಿ, ಪೂರ್ವಿ ಸುಂದರವಾದ ಹುಡುಗಿ ಹೆಂಗ್ ಬಂದ ಅಂತ ಪೂರ್ವಿ ಸುಂದರವಾದ ಹುಡುಗಿ ಅಂತ ಬಂದ. ಹೆಂಗಿರ್ಬೇಕು ಇಲ್ಲಿ ಇದೊಂದು ಪೂರ್ವಿ ಅನ್ನೋದು ಒಂದು ಶಬ್ದ ನೆನ್ಪಿಡಿಗೆ. ಪೂರ್ವಿ ಅನ್ನೋದು ಒಂದು ಶಬ್ದ, ಇದು ಸುಂದರವಾದ ಅನ್ನುವಂಥದ್ದು ಇನ್ನೊಂದು ಶಬ್ದ, ಆಮೇಲೆ ಹುಡುಗಿ ಅನ್ನೋದು ಇನ್ನೊಂದು ಶಬ್ದ. ಇಲ್ಲಿ ಇದ್ರಾಗ ಈ ಒಂದು ಪೂರ್ವಿ ಸುಂದರವಾದ ಹುಡುಗಿ ಅನ್ನೋದು ಒಂದು ವಾಕ್ಯ ಇದೆ. ಇದ್ರೊಳಗೆ ಎಷ್ಟು ಪದಗಳದಾವ? 3 ಪದಗಳು. ಒಂದು ಪದ ಆಯ್ತು, ಒಂದು ಸಿಂಗಲ್ ಸ್ಪೇಸ್ ಕೊಡಬೇಕಿಲ್ಲ ಅಷ್ಟ. ಮತ್ತೆ ಈ ಪೂರ್ವಿ ಅಂತ ಇಷ್ಟು ಬಿಟ್ಟು ಈ ಪೂರ್ವಿ ಬರ್ದ ಸುಂದರ ವಾದ ಹಿಂಗ್ ಬರ್ದ ಏನಾಗತ್ತೆ ತಪ್ಪಲ್ಲ ಅಂತ ಓದ್ತಾರ ಕರೆಕ್ಟ್ ಆಗಿ. ಆದ್ರೆ ಅದರ ಬರವಣಿಗೆಯ ಒಂದು ಕ್ರಮ ಐತಲ್ಲ, ಬರವಣಿಗೆಯ ಕ್ರಮ ಏನಾಗುತ್ತೆ, ತಪ್ಪಾಗುತ್ತೆ. ಬರವಣಿಗೆಯ ಕ್ರಮ ತಪ್ಪಾಗುತ್ತೆ. ಆಮೇಲೆ ನೋಡೋರಿಗೆ ಕೂಡ ಏನಾಗಲ್ಲ, ಅಷ್ಟು ಅದು ನಮಗೆ ಹಿತ ಅನ್ಸಲ್ಲ. ಹೌದು, ಅದಕ್ಕೆ ನಾವು ಪ್ರತಿಯೊಂದು ಬರವಣಿಗೆಯನ್ನು ಕೂಡ ಆರಂಭಿಕ ಹಂತದಲ್ಲಿ, ಯಾಕಂದ್ರೆ ನೀವು ಪ್ರಾಥಮಿಕ ವಿಭಾಗದಲ್ಲಿ ಇರೋದ್ರಿಂದ
ನೀವು ಇದನ್ನ ರೂಢಿಸ್ಕೋಬೇಕು. ನೀವು ಇದನ್ನ ರೂಢಿಸ್ಕೊಂಡ್ರೆ ಅಂದ್ರೆ ಏನಾಗುತ್ತೆ ನಿಮಗೆ, ಮತ್ತ ನೀವು ಬೆಳೀತಾ ಬೆಳೀತಾ ಹೋದ ಹಾಗೆ ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸವನ್ನ ಮಾಡಿದ ಹಾಗೆ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿದ ಹಾಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಏನಾಗುತ್ತೆ, ಒಂದು ಹೊಳಪು ಬರುತ್ತೆ. ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೊಳಪು ಬರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ನೀವು ಅಕ್ಷರಗಳನ್ನ ಸರಿಯಾದ ಕ್ರಮದಲ್ಲಿ ಬರೆಯೋದನ್ನ ಕಲಿಸಬೇಕು. ಆಮೇಲೆ ಇದಕ್ಕೆ ಯಾವ ಕೂಡ ಇದಕ್ಕೆ ಅದಾವತ್ತು ಅಂತ ಹೇಳ್ಬಾರ್ದು. ಇದಕ್ಕೆ ಏನಾಗ್ಬೇಕು, ಇದಕ್ಕೆ ಅರ್ಕಾವಳಿ ಅಂತ ಹೇಳೋದು. ಇದು ಓದೋದು ಈಗ ಪೂ ಪೂ ಅರ್ ಪೂ ಅರ್ ಇದನ್ನ ಹೇಳಿದ್ರೆ ಇದು ಬಿ ಪೂರ್ಣ ಹೇಳ್ತದೆ. ಅರ್ಥ ಆಗ್ತಿಲ್ಲ? ಪೂರ್ ಪೂರ್ ವಿ. ಈ ಪೂ ಪೂರ್ತಿ ಹೇಳಿದ್ರೆ, ಪೂ ಪೂರ್ತಿ ಹೇಳಿದ್ರೆ ಇದು ಅರ್ ಪೂರ್. ಪೂರಿ ಅನ್ನಂಗಿಲ್ಲ ನಾವು, ಪೂರಿ ಅನ್ನಂಗಿಲ್ಲ. ಪೂ ಅಂತ ಆಮೇಲೆ ಅರ್ಕಾವಳಿ ಹೇಳ್ತೇವೆ. ಪೂರ್ ಅರ್ ಪೂರ್ ವಿ. ವಿ ಪೂರ್ಣ ಹೇಳ್ತೇವೆ, ಪೂರ್ ವಿ. ನೀವು ಯಾವುದೇ ಈ ಅರ್ಕಾವಳಿ ಓದುವಂತ ಸಂದರ್ಭದಲ್ಲಿ ಕೂಡ ಹಂಗೆ ಅಭ್ಯಾಸ ಮಾಡಬೇಕು. ನಿಸರ್ಗ ಅಂತ ಬರ್ತೀವಿ ಅಂತ, ನಿಸರ್ಗ ಇದು ಅಷ್ಟೇ. ನಿಸ ನಿಸ ಒಂದಟ್ಟೆ ಹೇಳಲ್ಲ. ನಿಸ ನಿಸ ಹೇಳಿ ಆಮೇಲೆ ಹೇಳ್ತವೆ ಅರ್ಕಾವಳಿ ಹೇಳ್ತವೆ. ನಿಸರ್ ನಿಸರ್ ಗ ಆಮೇಲೆ ಪೂರ್ಣ ಹೇಳ್ತವೆ. ಗ ಆಮೇಲೆ ಪೂರ್ಣ ಹೇಳ್ತವೆ. ನಿಸರ್ಗ ನಿಸರ್ಗ ನಿಸರ್ಗ. ಅದಕ್ಕೆ ಇದಕ್ಕೆ ನಾವೇನ್ ಕರಿತೀವಿ, ಅರ್ ಅರ್ ಅರ್ಕಾವಳಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅರ್ ಅರ್ಕಾವಳಿ. ಇದು ಏನು, ಇದೇನು? ಚಂದ್ರ ಚಂದ್ರ. ರ ಒತ್ತಿದೆ. ಇದು ರ ಒತ್ತಿದು, ಇದು ರ ಒತ್ತಲ್ಲ. ಇದಕ್ಕೆ 9 ಒತ್ತು ಅನ್ಬಾರ್ದು, ರ ಒತ್ತು ಅನ್ಬಾರ್ದು. ಇದಕ್ಕೆ ಏನ್ ಅನ್ಬೇಕು, ಇದಕ್ಕೆ ತಲೆ ಕುಳಿತ ಸ್ಪಷ್ಟವಾಗಿ. ಇನ್ನು ಯಾವತ್ತಾರು ಮರಿತೀರಿ ಅಂತ ಏನ್ ಹೇಳ್ತಿರ್ಕ, ಅರ್ಕಾವಳಿ ಅಂತ ಹೇಳ್ಬೇಕು. ಇದು ರ ಒತ್ತಕ್ಷರ, ಹೌದಿಲ್ಲ? ರ ಒತ್ತಕ್ಷರ, ಇದು ಅರ್ಕಾವಳಿ. ಇದಕ್ಕೆ ಯಾವ ಕಾರಣಕ್ಕೆ ಇದಕ್ಕೆ 9 ಒತ್ತು ಅಂತ ಹೇಳ್ಬಾರ್ದು, ರ ಒತ್ತು ಅಂತ ಹೇಳ್ಬಾರ್ದು. ಇದು ಅರ್ಕಾವಳಿ, ಇದು ರ. ಅರ್ಥ ಆಯ್ತಾ? ಇಂಥವನ್ನ ಇದು ಸಣ್ಣ ಸಣ್ಣ ಸಂಗತಿಗಳು. ಇವೆಲ್ಲ ಸಣ್ಣ ಸಣ್ಣ ಸಂಗತಿಗಳು. ಇವುಗಳನ್ನ ನೀವೇನ್ ಮಾಡ್ಬೇಕು, ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಸ್ಪಷ್ಟವಾಗಿ ಅರ್ಥೈಸ್ಕೊಳ್ಬೇಕು, ಸ್ಪಷ್ಟವಾಗಿ ಗ್ರಹಿಸ್ಕೊಳ್ಬೇಕು, ಸ್ಪಷ್ಟವಾಗಿ ತಿಳ್ಕೋಬೇಕು. ಅವಾಗ ಮಾತ್ರ ನೀವೇನ್ ಮಾಡ್ತೀರಿ, ಕನ್ನಡವನ್ನ ಸ್ಪಷ್ಟವಾಗಿ ಓದ್ತೀರಿ, ಸ್ಪಷ್ಟವಾಗಿ ಬರೀತೀರಿ. ಅವಾಗ ನಮ್ಮ ಕನ್ನಡ ಭಾಷೆ ಏನಾಗುತ್ತೆ, ಸಮೃದ್ಧಗೊಳ್ಳುತ್ತೆ. ಈ ಗಾತ್ರ ನಾನು ಬರ್ದಾನಲ್ಲ, ಇವಷ್ಟು ಗಾತ್ರ ಅಂದ್ರೆ, ಗಾತ್ರ ಅಂದ್ರೆ ಸೈಜ್ ಅಂತ ಹೇಳ್ತಾರಲ್ಲ, ಸೈಜ್. ಈ ಅಕ್ಷರ ಈ ಅಕ್ಷರಕ್ಕೂ ಒಂದು ಸಣ್ಣದು ಒಂದು ದೊಡ್ಡದು ಇರ್ಬಾರ್ದು. ಈ ಅಕ್ಷರ ಎಷ್ಟಿರ್ತದೆ ಇದು ಕೂಡ ಅಷ್ಟೇ ಇರ್ತದೆ. ಆಮೇಲೆ ಈ ಅಕ್ಷರ ಇರ್ತದೆ ಇದು ಕೂಡ ಅಷ್ಟೇ ಇರ್ಬೇಕು. ಅವಾಗ ಮಾತ್ರ ನಮ್ಮ ಅಕ್ಷರಗಳೇ ಚಂದ ಕಾಣ್ತದೆ. ಹೇಳ್ತಮ್ಮ ಹೇಳದ? ನೀವೆಲ್ಲರೂ ಈ ತರದ ಬರವಣಿಗೆಯನ್ನ ನೀವು ರೂಢಿಸ್ಕೊಂಡ್ರಿ ಅಂದ್ರ ನೀವು ಒಬ್ಬ ಉತ್ತಮ ವಿದ್ಯಾರ್ಥಿ ಆಗ್ತೀರಿ, ಒಬ್ಬ ಉತ್ತಮ ವಿದ್ಯಾರ್ಥಿನಿ ಆಗ್ತೀರಿ. ಅವಾಗ ನಿಮ್ಮ ಅಂಕಗಳು ಎಲ್ಲಿ ಕೂಡ ಫೇಲ್ ಆಗುತ್ತೆ. ನೀವೆಷ್ಟು ಅಂಕಗಳನ್ನ ಬಯಸ್ತೀರಲ್ಲ ಅಷ್ಟು ಅಂಕಗಳು ಬರ್ತಾವೆ. ಅಂಕಗಳನ್ನ ಹೆಚ್ಚು ಗಳಿಸುವಲ್ಲಿ ಅಕ್ಷರಗಳ ಬರವಣಿಗೆ ಐತಲ್ಲ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತದೆ. ಅಂಕಗಳನ್ನ ಹೆಚ್ಚು ಪಡೆಯುವಲ್ಲಿ, ಯಾಕಂದ್ರ ಶಿಕ್ಷಕರು ನಿಮ್ಮ ಉತ್ತರ ಪತ್ರಿಕೆಗಳನ್ನ ಮೌಲ್ಯಮಾಪನ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ನಿಮ್ಮ ಅಕ್ಷರ ನೋಡಿದ ತಕ್ಷಣ ಓಹೋ ಎಷ್ಟು ಚಂದ ಬರ್ದಾನಲ್ಲ ಈ ವಿದ್ಯಾರ್ಥಿ ಅಂತ ಹೇಳಿ ತಿಳ್ಕೊಂಡು ಅವ ಏನ್ ಮಾಡ್ಬೇಕು, ಆ ಒಂದು ಉತ್ತರಕ್ಕೆ ಪೂರ್ಣ ಅಂಕಗಳನ್ನ ಕೊಡುವಂತಹ ಮನಸ್ಥಿತಿ ಮೌಲ್ಯಮಾಪನಕ್ಕೆ ಬರಬೇಕು. ನಿಮ್ಮ ಬರವಣಿಗೆ ಅಷ್ಟೊಂದು ಬರೀ ಚಂದಿರ ಅಷ್ಟ ಇಲ್ಲ, ಬರವಣಿಗೆ ಚಂದಿದ್ರ ಅಷ್ಟೇ ಸಾಲದು, ಅದರಲ್ಲಿ ಸ್ಪಷ್ಟತೆ ಇರ್ಬೇಕು. ಬರವಣಿಗೆ ಚಂದಿದ್ರ ಅಷ್ಟೇ ಸಾಲದು, ಬರೀ ಎಲ್ಲ ದುಂಡು ಬರ್ಕೊಂತ ಹೋಗ್ಬಿಟ್ರ ಅದ್ರಲ್ಲಿ ಒತ್ತು, ಕೊಂಬು, ದೀರ್ಘ, ಅನುಸ್ವಾರ, ಒತ್ತಕ್ಷರಗಳು ಕರೆಕ್ಟ್ ಇರ್ಬೇಕಲ್ಲ. ಅವಾಗ ಮಾತ್ರ ಆ ಬರವಣಿಗೆ ಇದು ಸ್ಪಷ್ಟ ಬರವಣಿಗೆ ಅಂತ ನಾವು ಹೇಳಿ ಸಾಧ್ಯ ಇದೆ. ಇಲ್ಲ ಅಂತಂದ್ರ ಅದ್ರ ತಪ್ಪುಗಳಿದ್ರೆ ಅದು ಸ್ಪಷ್ಟವಾದ ಬರವಣಿಗೆ ಅಲ್ಲ, ಅದು ಅಂದವಾದ ಬರವಣಿಗೆ ಅಷ್ಟೇ.
ಅದು ಅಂದವಾದ ಬರವಣಿಗೆ ಅಷ್ಟೇ. ಆದ್ರೆ ಸ್ಪಷ್ಟವಾದ ಬರವಣಿಗೆ ಯಾವಾಗ ಆಗುತ್ತೆ ಅಂತಂದ್ರೆ ಯಾವುದ್ರಲ್ಲಿಯೂ ಕೂಡ ತಪ್ಪಿರಬಾರ್ದು. ಗೊತ್ತಾಯ್ತಲ್ಲ? ಅದಕ್ಕೆ ನೀವು ಇಂತಹ ಒಂದು ಅಭ್ಯಾಸಗಳನ್ನ ರೂಢಿಸ್ಕೋಬೇಕು. ಯಾರು ಚೆನ್ನಾಗಿ ಬರೀತಾರ ಅದನ್ನ ಅನುಕರಣೆ ಮಾಡಿ, ಯಾರು ಚೆನ್ನಾಗಿ ಒಂದು ಚಟುವಟಿಕೆಯನ್ನ ಮಾಡ್ತಾರ ಅದನ್ನ ಆಸಕ್ತಿಯಿಂದ ಕೇಳಬೇಕು, ಆಸಕ್ತಿಯಿಂದ ನೋಡ್ಬೇಕು, ಆಮೇಲೆ ಆಸಕ್ತಿಯಿಂದ ಮಾಡುವಂತದ್ದನ್ನ ಕಲಿಬೇಕು. ಯಾವುದನ್ನು ಕೂಡ ನಾವೇನ್ ಮಾಡ್ಬಾರ್ದು, ಕಷ್ಟಪಟ್ಟು ಕಲಿಬಾರ್ದು. ಏನ್ ಮಾಡ್ಬೇಕು? ಇಷ್ಟಪಟ್ಟು ಕಲಿಬೇಕು. ನನಗೆ ಗಣಿತ ಕಷ್ಟ, ನನಗೆ ಇಂಗ್ಲಿಷ್ ಕಷ್ಟ, ನನಗೆ ವಿಜ್ಞಾನ ಕಷ್ಟ, ನನಗೆ ಮತ್ತೊಂದು ಕಷ್ಟ ಅಂತಂದ್ರೆ ಕಷ್ಟ ಅಂತ ಹೋದ್ರೆ ನಿಮಗೆ ಇಷ್ಟ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಿಮಗೆ ಯಾವ್ದು ಕಷ್ಟ ಆಗುತ್ತಲ್ಲ ಅದನ್ನ ಇಷ್ಟಪಟ್ಟು ಕಲಿಬೇಕು. ಕಲಿತೀರಿ ಇಲ್ಲ? ಮಾಡ್ತೀರಿ? ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಬರವಣಿಗೆ ಮಾಡ್ತೀರಿ. ನೋಡ್ತಾ ನಾನು ಮುಂದಿನ ವಾರ ಬರ್ತೇನೆ, ಮತ್ತೆ ನಿಮ್ಮ ಅಕ್ಷರಗಳನ್ನು ನೋಡ್ತೇನೆ ನಿಮ್ಮ ನೋಟ್ ಪುಸ್ತಕದಲ್ಲಿ. ಆಮೇಲೆ 80 ಹೊಡಿಬಾರ್ದು. 80 ಇನ್ ಕೇಸ್ ಮಕ್ಕಳೇ ಬೋರ್ಡ್ ತಯಾರು ಮಾಡೋಂಗ, ಬೋರ್ಡ್ ಬರವಣಿಗೆಯನ್ನು ಅವರೇ ಬರೀಲಿ ಅಂತ. ಆಮೇಲೆ ನೀವು ಬೋರ್ಡ್ ಚಾಪೀಸ್ ಅನ್ನ ತೋರ್ಸ್ಕೊಂಡು ಕಟ್ ಮಾಡಿ ಈ ಅಗಲ ಇಟ್ಕೊಂಡು ನಾವು ಅಡ್ಡ ಕಟ್ ಮಾಡ್ಕೊಂಡಿದ್ರೆ ಈಗ ಸರ್ ತಗೊಳ್ಳಿ ಒಂದು ನಿಮಿಷ. ಅವರು ಚಾಕ್ ಪೀಸ್ ತಗೊಳ್ರಿ, ಸಣ್ಣ ಪೀಸ್ ತಗೊಳ್ರಿ, ಸಣ್ಣ ಪೀಸ್ ತಗೊಳ್ರಿ. ಈಗ ನೀವು ಸರ್ ಜೊತೆಗೇನೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ಒಂದೊಂದೇ ಅಕ್ಷರಗಳನ್ನು ಸರ್ ಹೇಳ್ತಾ ಹೋಗ್ತಾರೆ. ಈಗ ಅವರಿಂದ ಸ್ಟಾರ್ಟ್ ಮಾಡೋಣ. ಸ್ವಲ್ಪನೇ ತೋರಿಸ್ತಾ ಹೋಗ್ರಿ ಸರ್ ಅವರಿಗೆ. ಗೊತ್ತಾಯ್ತಾ? ಬೋರ್ಡ್ ಬರೆಯಕ್ಕಿದೆ, ಆದ್ರೆ ಬರವಣಿಗೆ ಕ್ರಮ ಹಿಂಗಲ್ಲ, ಕಟ್ ಬರಿತಾ ಇದೆ. ನಾನು ಸಣ್ಣ ಕಾಳಕ್ಕೆ ನಾವೇನ್ ಮಾಡ್ಬೋದಿಲ್ಲ, ಕಟ್ ಬರವಣಿಗೆಯನ್ನ ಮಾಡ್ತಾ ಇದ್ದಾರೆ ಸರ್. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ ಫಸ್ಟ್ ಸರ್ ಹೇಗೆ ಬರೋದ್ರು ಅಂತ ಹೇಳಿ. ಇನ್ನೊಂದ್ಸಲ ತೋರಿಸ್ಲೇ? ಇನ್ನೊಂದ್ಸಾರಿ ತೋರಿಸ್ತಾರೆ ನೋಡಿ ಸರಿಯಾಗಿ. ರೌಂಡ್ ಲೆಟರ್ ಅಂತ ಕರೀತಾರೆ. ಎಂತ ಲೆಟರ್ ಇದೆ? ರೌಂಡ್ ಲೆಟರ್. ಈಗ ನೋಡ್ರಿ ಹಿಂಗ್ ಬರ್ತಲ್ಲ, ಅಡ್ಡ ಹಿಡ್ಕೊಂಡೆ ಕರೆಕ್ಟ್ ಆಗಿ ಹಿಂಗ್ ತಗೊಂಡೆ, ಇಲ್ಲಿ ಬಿಟ್ಟೆ ನಾನು, ಇಲ್ಲಿ ಬಿಟ್ರೆ ಈಗ ಇದಕ್ಕೆ ನಾನು ಏನ್ ಮಾಡ್ತಾನೆ, ಇದಕ್ಕೆ ಇಲ್ಲಿ ಹಿಂಗ ಸುಳಿ ಕೊಡ್ತಾನೆ, ಈಗ ಎಲ್ಲ ತಗೊಂತಾನೆ ನೋಡ್ರಿ. ಈಗ ಇದಕ್ಕೆ ಸಮವಾಗಿ ತಗೊಂತೀನಿ, ಇದಕ್ಕೆ ಸಮವಾಗಿ ಇಲ್ಲಿವರೆಗೂ ತಗೊಂಡೆ, ಸಮವಾಗಿ ಇಲ್ಲಿವರೆಗೂ ತಗೊಂಡೆ. ಎಷ್ಟ ಇಲ್ಲ ತಂದೆ ಇಲ್ಲ ಹಚ್ಚಿದೆ ಪೋರ್ಷನ್ ನೋಡ್ರಿ ಸರ್, ಕಟ್ ಪೋರ್ಷನ್ ಮಾಡ್ತಾ ಇದಾರೆ. ಕಟ್ ಪೋರ್ಷನ್. ಆಮೇಲೆ ಇಲ್ಲಿಂದ ಇದನ್ನ ತಂದು ಏನ್ ಮಾಡ್ಬೇಕು, ನೀಟಾಗಿ ಹಿಂಗ್ ತಗೊಂಬ ಕರೆಕ್ಟ್ ಆಗಿ ಇಲ್ಲಿ ಕೂಡಿಸ್ಬೇಕು. ಹೆಂಗಾಗ್ತದೆ? ಇದು ಒಂದಿದೆ, ಇದಕ್ಕೆ ರೌಂಡ್ ಪಾಯಿಂಟ್ ಅಂತ ಕರೀತಾರೆ. ರೌಂಡ್ ಪಾಯಿಂಟ್. ಈ ಮತ್ತೆ ಹೆಂಗ್ ಬರಿಬೋದು ನೋಡ್ರಿ, ಅಡ್ಡ ಇಟ್ಕೋಬೇಕು, ಹಿಂಗೆ ಅಡ್ಡ ಇಟ್ಕೋಬೇಕು. ಇನ್ನೊಂದು ರೀತಿಯಲ್ಲಿ ಹೆಂಗ್ ಬರಿಬೋದು, ಹಿಂಗ ಸ್ಟ್ರೈಟ್ ಒಂದ್ ಲೈನ್ ಹಾಕೊಂಡು ಹೇಳ್ಕೊಡ್ರಿ. ಸ್ಟ್ರೈಟ್ ಒಂದ್ ಲೈನ್ ಹಾಕೊಂಡು ಅಲ್ಲಿ ನೋಡ್ರಿ ಸರ್ ಹೇಳಿದಿರ ಲೈನ್, ಸ್ಟ್ರೈಟ್ ಲೈನ್ ಹಾಕೊಂಡೆ. ಇನ್ನೊಂದು ಸ್ಟೈಲ್ ಅಲ್ಲಿ ಇದಕ್ಕೆ ಇಲ್ಲಿಂದ ಸ್ವಲ್ಪ ಹಿಂಗ್ಬಿಟ್ಟು ಹಿಂಗ್ ಕೊಟ್ಟೆ ಪಿ ಆಗ್ತದೆ, ಹೌದಲ್ಲ? ಈಗ ನೋಡ್ರಿ, ಮತ್ತೆ ನೋಡ್ರಿ ಫಸ್ಟ್ ನೋಡ್ರಿ ಹಂಗೆ ಸರ್ ಇಲ್ಲಿಂದ ನೋಡ್ರಿ, ಮತ್ತೆ ಹಿಂಗ್ ತಗೊಂಡೆ, ಇಲ್ಲಿ ಬಿಟ್ಟೆ, ಹೌದಾ? ಆಮೇಲೆ ಮತ್ತೆ ಇಲ್ಲಿಂದ ತಗೊಂಡ ಹೆಂಗ ನೆಕ್ಸ್ಟ್ ಇದನ್ನ ತಂದು ಇಲ್ಲಿಗೆ ಕರೆಕ್ಟ್ ಆಗಿ ಕೂಡಿಸ್ತೀವಿ. ಹಿಂಗೂ ಬರೀ